ಸಾಮಾನ್ಯ ಸಾಧು. ಯಾತ್ರಾ ಮಾಡ್ತಾ ಮಾಡ್ತಾ ಚಾರ್ ಧಾಮಕ್ಕೆ ಹೋಗಬೇಕು, ಹಿಮಾಲಯಕ್ಕೆ ಹೋಗಬೇಕು, ಅಂತಿಮ ಸಮಯದ ನಾನು ಕಲ್ಯಾಣ ಮಾಡ್ಕೋಬೇಕಂತ ಹೊರಟಿದ್ದ. ಒಂದು ರಾಜ್ಯದಾಗ ಹೊಂಟಿದ್ದ. ಹೋಗ್ತಕ್ಕಂಥ ಸಂದರ್ಭ ರಾಜ ಬಂದ. ಆ ರಾಜನ ಹತ್ತಿರ ಭಿಕ್ಷಾಂದೇಹಿ ಅಂದ. ರಾಜ ರಥದಾಗಿದ್ದ. ಮನಸ್ಸು ಮಾಡಿದ್ರೆ ಏನೇನೋ ಕೊಡಬಹುದಿತ್ತು. ರಾಜ ಕೆಳಗಿಳಿದ. ಅಟ್ರಾಗ ಆ ರಥದ ಕುದುರೆ ಹೊಲಸು ಮಾಡಿತು. ಆ ಕುದುರೆ ಹೆಂಡಿ ಎತ್ತಿದ, ಎತ್ತಿ ಕೊಟ್ಟ. ಯಾರಿಗೆ? ಸಾಧುಗ ಭಿಕ್ಷಾ ರೂಪದಾಗ ರಾಜ ಕುದುರೆ ಹೆಂಡಿ ಕೊಟ್ಟ. ರಾಜ ಮನಸ್ಸು ಮಾಡಿದ್ರೆ ಏನನ್ನು ಕೊಡ್ಬೋದಿತ್ತು. ಕೊಳ್ಳಾಗ ಹಾರಿದ್ದು, 10 ಬಳ್ಳಾಗ ಬಂಗಾರದ ಡೈಮಂಡ್ ಹಾಕಿದ್ದು ಉಂಗ್ರಿದ್ದು. ಪಾಪ ಸಾಧು ಯಾತ್ರಾಕ್ ಹೊಂಟಾನ. ಅನುಕೂಲ ಆಗ್ಲತ್ತ ಮನಸ್ಸು ಮಾಡ್ರೆ ಒಂದು ಡೈಮಂಡ್ ಉಂಗುರ ತೆಗೆದುಕೊಂಡು ಕೊಳ್ಳಾಗಿ ಒಂದು ರತ್ನ ಹಾರ ತೆಗೆದುಕೊಡ್ಬೋದಿತ್ತು. ಕರೆ ರಾಜನ ಮನಸ್ಸು ಕೆಟ್ಟಿತ್ತು. ಕೇಳ್ರಿ, ಕರ್ಮ ಭಾಳ ವಿಚಿತ್ರ. ಇದ್ದು ಕೊಡಬೇಕನ್ನೋ ಭಾವ ಇರ್ಲಿಕ್ಕಂದ್ರೆ ನಿಮ್ಮಂಥ ದರಿದ್ರಿ ಭೂಮಿ ತಲೆ ಮೇಲೆ ಯಾರಿಲ್ಲ. ನಮ್ಮ ಆಚಾರ್ಯ ಬಗರ್, जो देता है वो देवता होता है, जो रखता है वो राक्षस हुआ करता है. अगर देवता बनना चाहते हो तो देना सीखो. ಯಾರು ಕೊಡ್ತಾರೋ ಅವ್ರು ದೇವ್ರಾಗ್ತಾರೋ, ಯಾರು ಇಡ್ತಾರೋ ಅವ್ರು ರಾಕ್ಷಸ ಆಗ್ತಾರೋ ಅಂತ. ನಮಗೆ ರಾಕ್ಷಸ ಆಗುದತ್ತೋ ದೇವ್ ಆಗುದತ್ತೋ? ಸ್ವರ್ಗದಾಗ ದೇವಾಗಿ ಹುಟ್ಟಬೇಕಿದ್ದಾರೆ, ಕೊಡೋದನ್ನು ಕಲೀರಿ. ಏನು ಮಾಡೋದು? ಅಶುಭ ಕರ್ಮ ಪಾಪ ಕರ್ಮ ಉದಯ ಇದ್ದಾಗ, ಮುಂದಿನ ಗತಿ ಕೆಟ್ಟಿದ್ದಾಗ ಮನುಷ್ಯನ ಬುದ್ಧಿ ಕೆಡ್ತೈತೆ ಅಂತ. ಜೈಸೆ ಗತಿ ವೈಸೆ ಮತಿ. ಮುಂದಿನ ಗತಿ ಕೆಟ್ಟಿತ್ತಂದ್ರೆ ಬುದ್ಧಿ ಕೆಡ್ತೈತಿ. ರಾಜನ ಬುದ್ಧಿ ಭ್ರಷ್ಟ ಆಯ್ತು. ಆ ಕುದುರಿದ ಹೆಂಡಿ ಎತ್ತಿದ, ಆ ಸಾಧುನ ಭಿಕ್ಷಾ ಪಾತ್ರದಾಗ ಹಾಕಿದ. ಸಾಧು ಸ್ವೀಕಾರ ಮಾಡಿದ. ಆಯ್ತಂತಂದ. ತಗೊಂಡ ಹೋಗಿ ಒಂದು ಗುಡ್ಡದ ಮೇಲೆ ಚೆಲ್ಲಿದ. ಯೋಗ ಒಬ್ಬರು ಹಣ್ಣು ಕೊಟ್ಟಿದ್ರು, ಮಾವಿನ ಹಣ್ಣ ತಿಂದ. ಅಲ್ಲೇ ಗೊಬ್ಬರ ತಿರುಗುದ ಹೋಗಿಬಿಟ್ಟ. ಯಾತ್ರಾ ಮಾಡ್ತಾ ಮಾಡ್ತಾ ಯಾವ ಹೆಂಡಿ ಸಂಯೋಗದಿಂದ ಮಾವಿನ ಗೊಟ್ಟ ಮೊಳಕೆ ಬಿಟ್ಟ, ಸಸಿಯಾಗಿ ಬೆಳೆದು ಮರವಾಗಿ ಹಣ್ಣನ್ನು ಕೊಡ್ತು. ನೋಡ್ರಿ, ಕೊಡವ್ರ ಮಣ್ಣ ಕೊಟ್ಟರು ತಗೊಳ್ಳೋರ ಮನಸ್ಸು ಚಲೋ ಇತ್ರ ಮಣ್ಣಲ್ಲ, ಶಿಖರ್ಜಿ ಮಣ್ಣಾಗ್ತದ, ಪವಿತ್ರ ಮಿಟ್ಟಿ ಆಗ್ತದ. ಸಂತರ ಚರಂದಾಗಿಂದ ಪವಿತ್ರ ಮಣ್ಣಾಗ್ತದ. ಅದಕ್ಕೆ ಸಾಧು संतों का संगति चंदन से भी शीतल होता है. संत का संगत चंदन से भी शीतल होता है. ಚಂದ್ರಾಮ ಚಂದನಕ್ಕಿಂತಲೂ ಶೀತಲ ಸಾಧು ಸಂಗತಿ ಅಂತ. ಚಂದನದಿಂದ ಶರೀರ ತಂಪಾಗ್ಬೋದು, ಶರೀರ ಜ್ವರ ಹೋಗ್ಬೋದು. ಕರೆ ಆತ್ಮಕ್ಕೇನು ಭವರೂಪಿ ರೋಗ ಹತ್ತಿತ್ಲ, ಆ ರೋಗದಿಂದ ಮುಕ್ತ ಆಗ್ಬೇಕಾದ್ರೆ ಗುರು ರೂಪಿ ವೈದ್ಯರ ಪಾದ ಮೂಲದಾಗ ಹೋದ್ರನ ಭವರೋಗದಿಂದ ಈ ಆತ್ಮಾಗ ಮುಕ್ತಿ ಸಿಗ್ತೈತಿ ಅಂತ ಹೇಳ್ರು. ರಾಜ ವಾಪಸ್ ರಾಜ್ಯಕ್ಕೆ ಬಂದ. ಬರೇ 10 ದಿವಸನ್ಯಾಗ ಶರೀರ ರೋಗಗ್ರಸ್ತ ಆಯಿತು. ಹಾಸಿಗೆ ಹಿಡ್ದ. ಪ್ರಜಾ ಎಲ್ಲ ನಿರ್ಣಯ ತಗೊಂಡ್ರು, ಇಂಥ ರಾಜ ಇದ್ರೆ ಇದು ಸಾಂಕ್ರಾಮಿಕ ರೋಗ, ಇಡೀ ರಾಜ್ಯಕ್ಕೆ ಬರ್ತೈತೆ ಅಂತ ರಾಜ್ಯದಿಂದ ಬಹಿಷ್ಕಾರ ಹಾಕಿ ಆ ರಾಜನ ಹೊರಗೆ ಹಾಕಿರು. ಮೈ ಎಲ್ಲ ಹುರುಕ್ ಹತ್ತೈತಿ, ದುರ್ಗಂಧ ಬರತೈತಿ, ಪೋಡಾಗ್ಯಾವು, ಕುರು ಆಗಿ ಒಳಗೆ ಹೊಳ ಬುಚ್ಚು ಒದ್ದಾಡಕತ್ಯಾವು. ಅಸಹನೀಯ. ಯಾವ ರಾಜಾಗ ತನ್ನ ಶರೀರ ಮೇಲೆ ಗರ್ವಿತ್ತು, ಆ ರಾಜಾಗ ಅವನ ಶರೀರ ಮೇಲೆ ದ್ವೇಷ ನಿರ್ಮಾಣ ಆಕೈತು. ಅಷ್ಟು ರೋಗಗ್ರಸ್ತ ಆಗಿಬಿಟ್ಟ. ರಾಜ್ಯದಿಂದ ಬಹಿಷ್ಕಾರ ಹಾಕ್ಯಾರು. ಯಾ ಗುಡ್ಡದಾಗ ಸಾಧುಗ ಹೆಂಡಿ ಕೊಟ್ಟಿದ್ದ, ಅದ ಗುಡ್ಡದಾಗ ಮಾಯಂಗ್ ಹಿಡಿದು ಬಳದು ಕೆಳಗೆ ಕೂತಾನ. ಯಾ ಹೆಂಡಿ ಆಶ್ರಯದಾಗ ಮಾವಿನ ಗೊಟ್ಟಿದ್ದದ್ದು ಯಾರೋ ಕೊಟ್ಟಿದ್ದು ಆ ಮಾವಿನ ಹಣ್ಣು ತಿಂದು ಉಗಿದು ಹೋಗಿದ್ದು ಪುಣ್ಯಾತ್ಮ ಅದೀಗ ಮರ ಆಗಿ ನಿಂತತಿ. ಆ ಮರದ ಆಶ್ರಯದಾಗಿ ಇವು ಕೂತಾನೋ ಅಂಥದ್ರಾಗ ಆರ್ತರೌದ್ರ ಧ್ಯಾನ ಮಾಡತ್ತೇನೋ. ಹೇ ಪರಮಾತ್ಮ, ನಾನು ಲಘು ಕರ್ಕೊ. ನೋಡ್ರಿ, ಕಷ್ಟ ಕಾಲದಾಗ ದೇವ್ರ ನಮ್ಮ ಬರ್ತಾನೆ, ಸುಖ ಕಾಲದಾಗ ಬರೋದಿಲ್ಲ. ನಿಜವಾದ ಅರ್ಥದಾಗ ಯಾರು ಧರ್ಮಾತ್ಮ ಅಂದ್ರೆ ಸುಖ ಕಾಲದಾಗ ಸಹಿತ ಯಾರು ಪರಮಾತ್ಮನ ಮರೆಯೋದಿಲ್ಲ, ಅವ ನಿಜವಾದಂಥ ಧರ್ಮಾತ್ಮ. ಕಷ್ಟ ಕಾಲದಾಗ ಯಾರು ನೆನೆಸ್ತಾರು ಇಲ್ಲ. ಸುಖ ಕಾಲದಾಗ ಸಹಿತ ನಾವು ಧರ್ಮ ಬಿಡಬಾರ್ದು, ದಾನ ಧರ್ಮ ಬಿಡಬಾರ್ದು, ಪುಣ್ಯ ಕಾರ್ಯ ಬಿಡಬಾರ್ದು, ಸತ್ಕಾರ್ಯ ಬಿಡಬಾರ್ದು. ಆ ಧೂಮ್ ಧಾಮ್
ಉತ್ಸಾಹದಿಂದ ಕಾರ್ಯಕ್ಕೆ ಅನುಮೋದನ ಕೊಡೋದ, ಅದರಿಂದ ಪುಣ್ಯಾನುಬಂಧಿ ಪುಣ್ಯ ಪ್ರಾಪ್ತಿ ಆಗ್ತದ. ಮುಂದಿನ ಗತಿ ಒಳಗೆ ಚಕ್ರವರ್ತಿಯಾಗಿ ಜನ್ಮ ತಗೋತೀರಿ, ಅಂಥ ಸೌಭಾಗ್ಯ ಪ್ರಾಪ್ತ ಆಗ್ತದ. ಎದರ ಫಲ? ಪುಣ್ಯಾನುಬಂಧಿ ಪುಣ್ಯದ ಫಲ. ಪುಣ್ಯದಿಂದ ಒಳ್ಳೆ ದೇಶ, ಒಳ್ಳೆ ಕುಲ, ಒಳ್ಳೆ ಧರ್ಮ, ಧಾರ್ಮಿಕ ಗ್ರಾಮ, ಧಾರ್ಮಿಕ ಅತ್ತಿ ಮಾವ, ಮನ್ಯಾಗ ಸಂಪತ್ತಿ ಸಾಹಿತ್ಯಕ ತಿಂದ್ರು ತೀರಂಗಿಲ್ಲ, ಅಂಥ ಸಂಪತ್ತಿ ಪ್ರಾಪ್ತ ಆಗೈತೆ. ಇದು ಪುಣ್ಯ. ಅದರಾಗ ಮತ್ತೆ ಪುಣ್ಯ ಮಾಡೋ ಭಾವ, ದಾನ ಧರ್ಮ ಮಾಡೋ ಭಾವ, ಸೇವಾ ಮಾಡುವ, ದೇಶಕ್ಕಾಗಿ ಕೊಡುವಂಥ ಭಾವಿದ್ರ ಅದರ ತಕ್ಕಂಗ ದಾನ ಮಾಡಿದ್ರ ಅದಕ್ಕಂತಾರ ಪುಣ್ಯಾನುಬಂಧಿ ಪುಣ್ಯ. ಆ ಪುಣ್ಯದ ಫಲ ಅನೇಕ ವೈಭವ. ನೀವು ಬ್ಯಾಡ ಅಂದ್ರೂ ನಿಮ್ಮತೆಗೆ ಬಂದ್ಬಿಡ್ತದೆ ದಾಸಿಯಾಗಿ. ಅಷ್ಟ ಸಂಪತ್ತಿ ಮಾಲಕ್ ನೀವು ಆಗ್ತೀರಿ. ಫಲ ಏನೋ? ಬಿತ್ತಿದ್ರ ಫಲ. ಒಂದು ಜ್ವಾಳದ ಕಾಳ ಮಣ್ಣಾಗ ಹಾಕಿರಂದ್ರೆ ಒಂದು ತೆನಿ ತಗೊಂಡು ಎದ್ದು ನಿಲ್ತೈತಿ. ಹಂಗೆ ಒಂದು ಭವ ಧರ್ಮದಾಗ ತೆಗೆದ್ರಿ ಅಂದ್ರೆ ಮುಂದಿನ 100 ಭವ ಧರ್ಮಮಯ ಆಗ್ತಾವೋ. ಅದಕ್ಕೆ 84 ಲಕ್ಷ ಯೋನಿ ಒಳಗೆ ಅತಿ ದುರ್ಲಭವಾಗಿರ್ತಕ್ಕಂಥ ಮನುಷ್ಯ ಪರ್ಯಾಯ ನಮ್ಮ ಪ್ರಾಪ್ತ ಆಗೈತಿ. ಈ ಪರ್ಯಾಯದಾಗ ಮಕ್ಕೊಂಡಿವಂದ್ರೆ ನಮ್ಮಂಥ ಮೂರ್ಖರು ಯಾರಿಲ್ಲ. ಈಗ ಜಾಗೃತ ಆಗ್ರಿ. ಸುತ್ತಾಕ್ ಹೇಳೋದು ಬೇಡ, ಅಲ್ಪ ಸಮಯದಾಗ ಹೇಳ್ತೀನಿ. ಎಲ್ಲ ತತ್ವ, ಎಲ್ಲ ನಿಯಮ ನಮ್ಮಿಂದ ಪಾಲನೆ ಮಾಡೋಕ್ಕಾಗ್ಲಿಕ್ಕಂದ್ರೆ ಜೈನ ಧರ್ಮದ ಮೂಲ ಸಿದ್ಧಾಂತ ಅಹಿಂಸಾ ಪರಮೋ ಧರ್ಮ. ಬದುಕಲು ಬಿಡು. ಎರಡರ ಮೇಲೆ ಬದುಕ್ರಿ. ನಾನು ಬದುಕಬೇಕು, ಎಲ್ಲರೂ ಬದುಕಬೇಕು. ನನ್ನಿಂದ ಯಾರಿಗೆ ತೊಂದರೆ ಆಗಬಾರ್ದು, ನನ್ನಿಂದ ಯಾರಿಗೆ ಒಳ್ಳೇದು ಮಾಡೋಕ್ಕಾಗ್ಲಿಕ್ಕಂದ್ರೆ ಕೆಟ್ಟದ್ದರೆ ಆಗಬಾರ್ದು. ಇವತ್ತಿಂದ ಬದುಕಾಗ ಶುರು ಮಾಡ್ರಿ ಅಂದ್ರೆ ಇದಕ್ಕಿಂತ ದೊಡ್ಡ ಧರ್ಮ ಇಲ್ಲ. ಪೈಲ ಇದ ಧರ್ಮ. 18 ಪುರಾಣೇಶು ವ್ಯಾಸಸ್ಯ ವಚನಂ ದ್ವಯಂ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಇಷ್ಟ ಸಂಕಲ್ಪ ಮಾಡೋನು, ನನ್ನಿಂದ ಇನ್ನು ಯಾರಿಗೂ ತೊಂದರೆ ಆಗಬಾರ್ದು, ಒಳ್ಳೆ ಕೆಲಸ ನನ್ನಿಂದ ಮಾಡೋಕ್ಕಾತ್ರು ಭಾಳ ಉತ್ಸಾಹದಿಂದ ಮಾಡ್ತಾನೋ, ಮಾಡ್ಲಿಕ್ಕಾದ್ರೆ ಪಾಪದ ಕೆಲಸ ಅಂತೂ ಮಾಡೋದಿಲ್ಲ. ಭಗವಂತರ ಜಯ ಜಯಕಾರ, ಗುರುಗಳ ಜಯ ಜಯಕಾರ, ಧರ್ಮಾತ್ಮಾರ್ಥ ಸ್ತುತಿ ಮಾಡೋಕ್ಕಾಗ್ಲಿಕ್ಕಂದ್ರೆ ನಿಂದಾರೆ ಮಾಡಂಗಿಲ್ಲ ಅಂತಕ್ಕಂಥ ಸಂಕಲ್ಪ ಮಾಡ್ರಿ. भला किसी का कर न सको तो बुरा किसी का मत करना. पुष्प नहीं बन सकते हो तो कांटे बनकर मत रहना. ಹೂವಿನ ಹಾಸಿಗೆ ಮಾಡೋಕ್ಕಾಗಲಿಲ್ಲ, ಚಾಪೆ ಹಾಕೋಕ್ಕಾಗಲಿಲ್ಲ, ಹಾದ್ಯಾಗ ಒಂದು ಕಾಚ ಮುಳ್ಳಾರೆ ಉಗಿಬೇಡ್ರಿ. ಇಷ್ಟಾದರೂ ಮಾಡ್ರಿ. ಭಾಳ ವ್ಯಾವಹಾರಿಕ ಧರ್ಮ. ಇನ್ನೊಂದು ಅಹಿಂಸಾ ಪರಮೋ ಧರ್ಮ. ನಮ್ಮ ಧರ್ಮದ ಮೂಲ ಮಂತ್ರ. ನನ್ನಿಂದ ಎಷ್ಟು ಸಾಧ್ಯದ ನಾನು ಅಹಿಂಸೆಯನ್ನು ಪಾಲನೆ ಮಾಡ್ತೀನಿ. ಮನ್ಯಾಗ ಕಸ ಹುಡುಗಾಗ ಸೂಕ್ಷ್ಮ ಜೀವಿಗಳನ್ನು ರಕ್ಷಣೆ ಮಾಡ್ತೀನಿ. ನೀರು ತುಂಬಾಗ ನೀರು ಸೋಸಿ ಜೀವಾಣುಗಳನ್ನ ಬಿಟ್ಟ ಆ ಜೀವಿಗಳನ್ನು ರಕ್ಷಣೆ ಮಾಡ್ತೀನಿ. ಮಾತನಾಡುವಾಗ ಸೋಸಿ ಮಾತಾಡ್ತೀನಿ, ನೋಡುವಾಗ ಸೋಸಿ ನೋಡ್ತೀನಿ, ಕೇಳುವಾಗ ಸೋಸಿ ಕೇಳ್ತೀನಿ. ಯಾವುದೇ ಕಾರ್ಯ ಮಾಡುವಾಗ ವಿಚಾರ ವಿಮರ್ಶೆ ಮಾಡಿ ಆ ಕಾರ್ಯ ಮಾಡ್ತೀನಿ. ಈ ರೀತಿ ನಿಮ್ಮ ಮನಸ್ಸಿನ ಸಂಕಲ್ಪ ಮಾಡಿ ಅಹಿಂಸಾಮಯ ಜೀವನ ತೆಗೆದ್ರಿ ಅಂದ್ರೆ ನಿಮ್ಮಂಥ ಧರ್ಮಾತ್ಮ ಭೂಮಿ ತಲೆ ಮ್ಯಾಗ ಇನ್ನೊಬ್ಬರಿಲ್ಲ. ಮೂಲ ಶುರುವಾತು ಅಹಿಂಸಾ ಪರಮೋ ಧರ್ಮ. ಬಸ್. ಹೂವು ಹರಿಯೋದ್ರಿಂದ ಆ ಹೂವಿನ ಮರಕ್ಕೆ ನೋವು ಆಗ್ತಿರ್ತಾರೆ, ಅದು ಹಿಂಸಾ. ತನ್ನ ಪಾಡಿಗೆ ತಾ ಬದುಕಾಕತ್ತೆ, ಅದು ಬದುಕಲಿ ಬಿಡ್ರಿ. ಹೂವು ಅಂತೈತಿ, ಕೈ ಮುಗಿತೈತಿ, ಕೇಳಬೇಡ್ರು. ನಿಮ್ಗತ್ತೆ 100 ವರ್ಷ ಬದುಕಾಕ ಬಂದಿಲ್ರೋಣ. ಹರಿಯಾಗ ಅರುತ್ತನು, ಸಂಜೆಗೆ ಬೀಳ್ತನು, ನೀವು ಹರಿಲಿಕ್ಕನು ಬಿದ್ದು ಬೀಳ್ತನ. ಖರೆ ಒಂದು ದಿವಸ ಬದುಕಿರೋನು ಈ ಪ್ರಪಂಚ ಸುಗಂಧಮಯ ಆಗ್ಬೇಕಂತ ಭಾವನೆ ಮಾಡ್ತಾನೋ ಅಂತ ಕೈ ಜೋಡಿಸಿ ಹೂ ಕೇಳ್ತದ. ಅದರ ಮನುಷ್ಯ ದೇವರ ಹೆಸರ ಮೇಲೆ ಹೂವು ಹರಿತಾನ. ಇದು ಧರ್ಮ ಇಲ್ಲ. ಧರ್ಮ ಅಂದ್ರೆ ಅಹಿಂಸಾ. ನಾ ಹೆಂಗೆ ಬದುಕಬೇಕು ಅದು ಬದುಕಲಿ, ತನ್ನ ಪಾಡಿಗೆ ಅದು ಇರಲಿ. ಔಷಧಕ್ಕಾಗಿ ಬೇಕಾಗಿತ್ತಂದ್ರೆ ಕ್ಷಮಾ ಕೇಳಿ ಪ್ರಾರ್ಥನಾ ಮಾಡಿ, ಹೇ ಜೀವ ನೀ ಏಕೇಂದ್ರಿಯ ಪಂಚೇಂದ್ರಿಯ ಸಾಧುಗಳಿಗೆ ರೋಗ ಆಗ್ಯದ, ಆ ರೋಗದಿಂದ ಮುಕ್ತ ಆಡಿಸೋಲಾಗಿ ನಿನ್ನ ಉಪಯೋಗ ಒಳ್ಳೆ ಕಾರ್ಯಕ್ಕೆ ಮಾಡಿಸೋಲ ತೊಳಕತ್ತೇನಿ. ನಿಂದ ಆತ್ಮಂದು ಮುಂದಿನ ಗತಿ ಚಲೋ ಸಿಗಲಿ. ಈ ರೀತಿ ಬಾನ ಮಾಡಿ ಕಾಯೋಸಾರಿ ಮಾಡಿ ಅಮೃತ ಬಳ್ಳಿ 9 ಎಲೆ ತಂದ ಅದನ್ನು ಕುಟ್ಟಿ ಅದನ್ನು ಕಾಶಿ ಕುದಿಸಿ ಅದನ್ನು ನೀರು 3 ಬಾಟ್ಲಿದು 1 ಬಾಟ್ಲು ಮಾಡಿ ಚೌಕಾದಾಗ ಕೊಟ್ರ ಸಾಧುಗಳಿಗೆ ಜ್ವರ ಬಂದ್ರೆ ಜ್ವರ ಕಡಿಮೆ ಆಕಾವೋ. ಆ ಅಮೃತ ಬಳ್ಳಿ ಸದುಪಯೋಗ ಮಾಡ್ರಿ. ಆಚುವುದು ಕಲ್ಯಾಣ ಆತೋ, ನಿಮ್ಮ ಭಾವನಾನು ಪ್ರತಿಫಲಿಸ್ತದ. ಇಲ್ಲೂ ಧರ್ಮ ಐತಿ. ಔಷಧಕ್ಕೆ ಬೇಕಾದ್ರೂ ಸಹಿತ
ಆ ಜೀವದದು, ಅದರೊಳಗೂ ಪ್ರಾಣದ. ಆಚಾರ್ಯ ಭಗವಾನ್ ವಿದ್ಯಾನಂದರು ಬರ್ದಾರ ವನಕಾಪತಿ ವನಸ್ಪತಿ ಆ ಗ್ರಂಥದಲ್ಲಿ ಭಾಳ ಚಂದ ಅಹಿಂಸಾ ವರ್ಣನೆ ಮಾಡ್ಯಾರು. ಬಾಲಕ ಮಹಾವೀರ ಬಾಲಕಿದ್ದಾಗ ಅವ್ರು ಎಲ್ಲ ಅಲಂಕಾರ ಮಾಡ್ಕೊಂಡು ಬರ್ತಾಳಂತ, ತಲೆಯಾಗ ಹೂ ಮುಡ್ಕೊಂಡ ಕೇಳ್ತಾಳಂತ, ಹೇ ವರ್ಧಮಾನ್, ಹೇ ಬಾಲಕ್ ವರ್ಧಮಾನ್, ನಾ ಹೆಂಗೆ ಕಾಣಕತ್ತೇನಂತ ಕೇಳ್ಪೆಟ್ಟಿಗೆ ಬಾಲಕ್ ಅಳ್ಳಾಕ್ ಶುರು ಮಾಡ್ತಾ, ಕಣ್ಣ ನೀರು ಬರ್ತಾವಂತ. ಅಲ್ಲೋ ಯಾಕೆ ಅಳ್ತಿ, ಏನಾಯ್ತು ಅಂತ. ಅಮ್ಮ ಅಮ್ಮ ಯಾರಾದ್ರೂ ನಾನು ರುಂಡ ಕಡ್ಕೊಂಡು ಹೋದ್ರ ನಿಂಗೆ ಹೆಂಗೆ ಆಕತಿ ಅಂತ ಕೇಳಿದಂತ ಮಹಾವೀರ್. ಸುಮ್ಮನೆ ಮಹಾವೀರ್ ಆಗಿಲ್ಲ, ಸುಮ್ಮನೆ ವಿಶ್ವಪ್ರಭು ಆಗಿಲ್ಲ, ಸುಮ್ಮನೆ ತೀರ್ಥಂಕರಾಗ್ಲಿಲ್ಲ. ಅವು ಅಂತ ಹಂಗ್ಯಾಕಂತೀಯೋ ನನ್ನ ಮಗನ ಅಂತ ಅಲ್ಲ, ಆ ಗಿಡದಾಗಿಂದ ಹೂವ ಕಿತ್ಕೊಂಡು ಬಂದೆ, ಆ ಗಿಡಕ್ಕೆ ಕೆತ್ತ ನೋವಾಗಿರ್ಬೇಕು, ಇದು ಪಾಪ ಅಲ್ಲ ಅಂತ ಮಹಾವೀರ್ ತಾಯಿಯನ್ನು ಕೇಳಿದಂತ. ತ್ರಿಶೀಲ ಅವತ್ತಿನ ಸಂಕಲ್ಪ ಮಾಡ್ಲಂತ, ಇವತ್ತಿನ ಆಯುಷ್ಯ ಇರ್ತಕ್ಕನ ಎಂದು ಹೂವನ್ನು ಕೀಳೋದಿಲ್ಲ ಅಂತ ಅಂದಾಗ ಮಹಾವೀರರು ವಿಶ್ವಪ್ರಭು ಆದ್ರು, ಅಹಿಂಸಾ ಪರಮೋ ಧರ್ಮ ಸಂದೇಶವನ್ನ ಜಗತ್ತಿಗೆ ಕೊಟ್ಟರು. ಅಂತ ಮಹಾವೀರರ ಅನುಯಾಯಿ ಆಗಿರ್ತಕ್ಕಂಥ ಜೈನ ಧರ್ಮದ ಒಬ್ಬ ಶ್ರಾವಕನಾಗಿರ್ತಕ್ಕಂತಹ ಪಂಡಿತ್ ರಾಯ್ಚಂದ್ಜಿ ಅವರನ್ನ ಮೋಹನ್ ದಾಸ್ ಗುರುವನ್ನಾಗಿ ಸ್ವೀಕಾರ ಮಾಡಿದ್ರು. ಯಾರೋ ಬಾಪೂಜಿ ಧರ್ಮ ಗುರುವನ್ನಾಗಿ ಸ್ವೀಕಾರ ಮಾಡಿದ್ರು. ಅವರು ಕೊಟ್ಟಂತ ಸಂಸ್ಕಾರ, ಅವರು ಕೊಟ್ಟಂತ ಉಪದೇಶದ ಪ್ರಭಾವ, ಮೋಹನ್ ದಾಸರು ಸತ್ಯ ಮತ್ತು ಅಹಿಂಸೆಯನ್ನ ಪರಮಾತ್ಮ ಅಂತ ಪೂಜಾ ಮಾಡಿದ್ರು, ಜೀವನದ ಅಳವಡಿಸ್ಕೊಂಡ್ರು. ಅದರ ನಿಮಿತ್ತ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟ ಮಹಾತ್ಮ ಗಾಂಧಿ ಅನ್ಸ್ಕೊಂಡ್ರು. ಎದರ ಪ್ರಭಾವ? ಅಹಿಂಸಾ ಮತ್ತು ಸತ್ಯದ ಪ್ರಭಾವ. ಅದಕ್ಕೆ ನಮ್ಮ ಜೀವನದಲ್ಲಿ ಎಷ್ಟು ಸಾಧ್ಯದ ಅಷ್ಟು ಅಹಿಂಸಾ ಧರ್ಮವನ್ನ ಪಾಲನೆ ಮಾಡೋದು. ತೀಲಾರ್ದ ಆಯ್ತು ಕ್ಷಮ, ತಿಳಿದು ತಿಳಿದು ಇರಿವಿ ಮ್ಯಾಗ ಕಾಲು ಕೊಟ್ಟು ಕೊಂದ್ರಂದ್ರೆ ಪಾಪ. ತೀಲಾರ್ದ ನಿಮ್ಮ ಕಣ್ಣಿಗೆ ಕಾಣಿಲ್ಲ, ಗೊತ್ತಾಗಲ್ಲ, ಆಗೈತೆ ಅಂದ್ರೆ ಕಾಯೋತ್ಸರ್ಗ ಮಾಡ್ರಿ. ತ್ರಿಇಂದ್ರಿಯ ಜೀವತೆ ತಿಳ್ಕೊಂಡ 3 ಮಳ ಜಪ ಮಾಡ್ರಿ ಅಂದ್ರೆ ಆ ಪಾಪಕ್ಕೆ ಪರಿಹಾರ ಆತು. ಯಾವಾಗ ಒಂದು ಇರಿವಿ ನಿಮ್ಮಿಂದ ಸತ್ರ ಕೇಸ್ತಲ್ಲ, ದಿವಸ 2 ಸಾಯ್ತಾವ, ಎಂದು ಜಪ ಮಾಡ್ಯಾರ ಹೇಳ್ರಿ ನೋಡ್ನು, ಹೇಳ್ರಿ ನೋಡ್ನು. ಮತ್ತು ಅಹಿಂಸಾ ಪರಮೋ ಧರ್ಮಕಿ ಟೈಮ್ಯಾಗ ದಾಸ್ಕೂತ್ರ ಹೈಟ್ ಅಹಿಂಸಾ ಪರಮೋ ಧರ್ಮಕಿ. ಒಂದು ಕೊಯನ್ ಹೋದ್ರ ಕೊಡಾಕೈತ್ರ ಸಹನ್ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಮತ್ತು ಅಹಿಂಸಾ ಪರಮೋ ಧರ್ಮಕಿ ಜೈ ಹೆಂಗಾಗೋದಪ್ಪ ನಮ್ಮದು ಧರ್ಮ? ಅದಕ್ಕೆ ಹೇಳ್ರು, ಯಾವ ಇಂದ್ರಿಯ ಜೀವದ ಘಾತ ಆಗ್ತದೆ ನಮ್ಮಿಂದ, ಅಜ್ಞಾನವಶ್ ಪ್ರಮಾದವಶ್ ಆಗಬಾರ್ದು. ಒಂದು ವೇಳೆ ಆತು ಅಂದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ವಿಧಿ ಹೇಳ್ಯಾರ. ಆ ಪ್ರಾಯಶ್ಚಿತ್ತ ಮಾಡ್ಕೊಂಡು ಪಶ್ಚಾತ್ತಾಪ ಮಾಡ್ಕೋದ, ಅದರಿಂದ ಪಾಪದ ಪರಿಹಾರ ಆಗ್ತದೆ. ಅದಕ್ಕೆ ಸಾಮಾನ್ಯಕ ತಂದ ಹೇಳರು, ಬೆಕ್ಕಾಕೊಂದ್ರೆ ಬಂಗಾರ ಬೆಕ್ಕ ಮಾಡ್ರನೋ ದಾನ ಕೊಟ್ರನೋ ಬೆಕ್ಕಾಕೊಂದದ ಪಾಪ ಹೋಗಂಗಿಲ್ಲ ಅಂತ ಹೇಳ್ಯಾರ. ಯಾಕಂದ್ರೆ ಒಂದು ಇರುವಿ ತಯಾರು ಮಾಡೋ ಶಕ್ತಿ ಯಾರಿಗೈತಿ? ಕೈ ಹತ್ರ ನೋಡ್ನು, ನಾವು ಒಂದು ಇರುವಿ ತಯಾರು ಮಾಡಿ ಕೊಡ್ತೀನಿ ಅವ್ರು ಯಾರ್ದಾರಿ ಐತಿ? ಯಾರಿಗೆ? ಒಂದು ಇರುವಿ ತಯಾರು ಮಾಡೋ ಶಕ್ತಿ ನಿಮ್ಮೊಳಗಿಲ್ಲ ಅಂದರ್ಕ ಇರುವಿ ಪ್ರಾಣ ತೆಗಿಯೋ ಶಕ್ತಿ ಯಾರು ಕೊಟ್ರು ನಿಮಗೆ ಪರ್ಮಿಷನ್? ಹಾಂ, ಒಂದು ಇರುವಿ ನಿರ್ಮಾಣ ಮಾಡಕ್ಕೆ ನಿಮ್ಮಿಂದ ಆಗಲ್ಲ. ಇರುವಿ ಕೊಲ್ಲೋ ಅಧಿಕಾರ ಯಾರು ಕೊಟ್ರು? ಅದಕ್ಕೆ ಹೇಳ್ರು, ಕೊಲ್ಲು ಕೊಲ್ಲೆಂಬ ಧರ್ಮವನ್ನು ಒಯ್ದು ಒಲೆಯಲ್ಲಿ ಇಕ್ಕು, ಕೊಲಬೇಡ ಎನ್ನುವ ಜೈನ ಧರ್ಮವನ್ನು ನನ್ನ ತಲೆಯ ಮೇಲೆ ಇಕ್ಕು ಸರ್ವಜ್ಞ. ಸರ್ವಜ್ಞ ಕವಿ ಹೇಳ್ತಾನ ಒಂದು ಕಡೆ, ಯಾವ ಧರ್ಮದಾಗ ಕೊಲ್ಲಂತಾರ, ಹಿಂಸಾ ಅಂತಾರ, ಪಾಪ ಮಾಡ್ತಾರ, ಅದು ಓದು ಒಲೆ ಹಾಕು. ಜೈನ ಮತವನ್ನ ಅಹಿಂಸೆಯೇ ಪರಮ ಧರ್ಮ, ಕೊಲಬೇಡ ಅಂತಕ್ಕಂಥ ಧರ್ಮವನ್ನ ನನ್ನ ತಲೆ ಮೇಲೆ ಇಡುವಂತ ತಿಳ್ಕೊಂಡ ಸರ್ವಜ್ಞ ಕವಿ ಭಗವಂತನಲ್ಲಿ ಪ್ರಾರ್ಥನಾ ಮಾಡ್ತಾನ. ಅಂಥದ್ದು ನಿಮ್ಮ ಪರಮ ಸೌಭಾಗ್ಯ, ಶ್ರೇಷ್ಠ ಕುಲದಲ್ಲಿ ಶ್ರೇಷ್ಠ ಧರ್ಮದಲ್ಲಿ ಜನ್ಮ ತಗೊಂಡರಿ. ಅಂಥ ಧರ್ಮದಾಗ ನಾ ಅಹಿಂಸಾಮಯ ಜೀವನ ತೆಗಿತೀನಿ, ಪರೋಪಕಾರಮಯ ಜೀವನ ತೆಗಿತೀನಿ, ಎಲ್ಲ ಜೀವಿಗಳ ಲೇಸನ್ನ ಬಯಸ್ತೀನಿ. ಈ ಮನುಷ್ಯ ಪರ್ಯಾಯ ಸಾರ್ಥಕ ಮಾಡೋಗೋಸ್ಕರ ನಾ ಪುಣ್ಯ ಕಾರ್ಯ ಮಾಡ್ತೀನಿ, ಸತ್ಕಾರ್ಯ ಮಾಡ್ತೀನಿ ಅಂತಕ್ಕಂಥ ಸಂಕಲ್ಪ ಹೊತ್ಕೊಂಡ ನೀವು ಜೀವನ ಸಾಗಿಸಿದ್ರಂದ್ರ ನಿಮ್ಮ ನಿಮ್ಮ ಪಾಲಿನ ಕರ್ತವ್ಯಗಳನ್ನ ನೀವು ಪಾಲನೆ ಮಾಡ್ರಂದ್ರ ನೀವೆಲ್ಲರೂ ಅಲ್ಪ ಸಮಯದಾಗ ಭಗವಾನ್ ಆಗ್ತೀರಿ. ಹೆಂಗ ಹೇಳ್ತಲ ಅನೇಕಾಂತ್, ತಾಯಿಯಾಗಿ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ, ಪತ್ನಿಯಾಗಿ ಪತಿ ಸೇವಾ ಮಾಡ್ರಿ, ಸೊಸೆಯಾಗಿ ಅತ್ತಿ ಮಾವನ್ ಸೇವಾ ಮಾಡ್ರಿ, ಭಕ್ತಾಗಿ ಭಗವಂತರ ಭಕ್ತಿ ಮಾಡ್ರಿ, ಶಿಷ್ಯಾಗಿ ಗುರು ಸೇವಾ ಮಾಡ್ರಿ, ರೈತರ ಮಕ್ಕಳಾಗಿ, ವಿದ್ಯಾರ್ಥಿಗಳಾಗಿ, ಶಿಕ್ಷಕರಾಗಿ, ವೈದ್ಯಕೀಯ ಡಾಕ್ಟರಾಗಿ ನಿಮ್ಮ ನಿಮ್ಮ ಪಾಲಿನ ಎಲ್ಲರೂ ಕರ್ತವ್ಯಗಳನ್ನ ಪಾಲನೆ ಮಾಡ್ರಂದ್ರೆ ಇದು ಪ್ರಥಮ ಧರ್ಮ. ಇದ್ರ ಜೊತೆಗೆ ದೇಶ
ಸಂಸ್ಕೃತಿ ನಮ್ಮ ಸಂಸ್ಕಾರ ಉಳಿಬೇಕಂತಕ್ಕಂಥ ಭಾವನೆ ಇಟ್ಕೊಂಡ ಸತ್ತ ಕಾರ್ಯದಾಗ ತೊಡಗಿರಂದ್ರೆ ನಿಶ್ಚಿತ ನಮ್ಮ ಕಲ್ಯಾಣ ಆಗ್ತದೆ. ಎಲ್ಲ ಚೂದು ಕಲ್ಯಾಣ ಆಗಲಿ ಈ ಭಾವನೆ ಇಟ್ಕೊಂಡನು ಉಪದೇಶ ಸಾಧು ಸಂತರು ಕೊಡ್ತಿರ್ತಾರೆ. ಯಾವಾಗ ಗಿಡದ ಬಡ್ಯಾಕ ಕೂತಾನ ಮೈ ಕೆರ್ಕೋತ್ ಇಷ್ಟು ದುರ್ಗಂಧ ನಾರಾಕತ್ತದ. ಸಮೀಪ ಯಾರಿಲ್ಲ, 3 ದಿವಸ ಹೋತ್, 4 ದಿವಸ ಹೋತ್, 5 ದಿವಸ ಹೋತ್, 7 ದಿವಸ ಹೋತ್, ಹೊಟ್ಟಿಗೆ ಹಣ್ಣಿಲ್ಲ. ಮಾಂ ತ್ರಾಹಿ 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 ಅಂತಾದ್ರಾಗ ಒಬ್ಬ ವಯೋ ವೃದ್ಧ ಸಾಧು ಬರ್ತಾನ. ನೀವು ಬಡ್ಕೊಂಡೇ ಪುಣ್ಯಾತ್ಮ, ಓ ಸಾಧು ಬಾಬಾ, ಏ ಸಾಧು ಬಾಬಾ ನಂಗೆ ಯಾಕೆ ಹಿಂಗಾತು ಅಂತ ಕೇಳಿದಾಗ ಆ ಸಾಧು ಬಾಬಾ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾನ. ನಿಮಿತ್ತ ಜ್ಞಾನಿತ್ತೋಹೋ, ನೀ ಮಾಡಿದ್ದ ಕರ್ಮ ಈಗ ಬೌದಾಗ ಮಾಡಿದ ಕರ್ಮ ಈಗ ಉಣ್ಣಾಕತ್ತಿ. ನೀನು ಒಬ್ಬ ಸಾಧುಗಳಿಗೆ ಯಾನ ಕೊಟ್ಟಿ? ಹೆಂಡಿ ಆ ಹೆಂಡಿ ಕೊಟ್ಟದ್ದು ಕರ್ಮದ ಫಲ ಇವತ್ತ ದುರ್ಗಂಧಮಯ ಶರೀರ ಪ್ರಾಪ್ತ ಆಗ್ಯದ, ರೋಗ ಉದಯ ಆಗ್ಯದ. ನಂದು ಮುಂದಿನ ಗತಿ ಹೆಂಗ್ರಿ ಹೇಳ್ರಿ? ಹುಳಾಗಾವದಿ ಎಂಥ ಹುಳ ಅಂದ್ರೆ ನಿಮಗೆ ಗೊತ್ತಾಕೈತಿ. ಎಲ್ಲಿ ಹೊಲಸು ಮಾಡಿರ್ತಾರೆ ಮಂದಿ, ಅಲ್ಲಿ ಕೆಲವೊಂದು ಹುಳ ಇರ್ತಾವೆ. ಆ ಕಾಲಾಗ ಉಂಡಿಗತಿ ಮಾಡಿ ಉಳ್ಸ್ಕೋತ ಹೊಂಟಿರ್ತಾವ ಹೊಲಸು ತಗೊಂಡು. ನೋಡ್ರಿ, ಹೊಲಸಾಗಿ ಹಿಡಿದು ಉಂಡಿ ಮಾಡಿರ್ತಾವೋ, ಅದನ್ನ ಉಸ್ಕೋತ ಹೊಲಸ್ನಾಗ ಇರ್ತಾವೆ, ಹೊಲಸ ತಿಂತಾವು, ಅದನ್ನ ತೊಗೊಂಡು ಹೋಗ್ತಾವೋ. ಅಂಥ ಹೊಲಸ್ನಾಗೇನ ಹೊಳ ಆಗಿ ಹುಡ್ತಿ ಅಂತ ಹೇಳು. ರಾಜ ಬಡ್ಕೊಂಡು ಪಶ್ಚಾತ್ತಾಪ ಮಾಡ್ಕೊಂಡು ಕೇಳ್ರಿ, ಸಿಕ್ಕಿದ್ರ ಪದದ ಸದುಪಯೋಗ ಮಾಡ್ಕೊಂಡ್ರಿ ಮುಂದಿನ ಬೋದಾಗ ಎಲ್ಲ ಅವಧಿ ಜ್ಞಾನಲೇ ಗೊತ್ತಾಗೈತೆ. ಹೌದ್ರಿ, ಹಿಂದಿನ ಬೋಧ ನಾವು ಇಂಥ ಪರ್ಯಾದಾಗಿದ್ದೆವು, ಬದ್ರಿಗೆ ಹೋಗ್ತಿದ್ವು, ಪ್ರವಚನ ಕೇಳ್ತಿದ್ವು, ಅದೆಲ್ಲ ಪರಿವರ್ತನೆ ಆಗಿ ಎಲ್ಲ ಧರ್ಮ ಕಾರ್ಯ ಮಾಡಿದೆವು. ಅವು ಗಂಡನ ಕರ್ಮ, ಗಂಡಂದ ಮಕ್ಳ ಕರ್ಮ, ಅವ್ರು ಮಾಡಿದ ಅವ್ರ ಕರ್ಮ. ಈ ಬೋದಾಗ ಯಾವುದೋ ಸಂಬಂಧ ಕುಡಿದೆವು. ನನ್ನ ಆತ್ಮನ ಕಲ್ಯಾಣ ನಾ ಮಾಡ್ಕೋಬೇಕಂತ ಮನಸ್ಸು ಗಚ್ಚಿ ಮಾಡಿ ನಾನು ಪ್ರತ್ಯೇಕ ನಾ ದಾನ ಧರ್ಮ ಮಾಡ್ಕೊಂಡು ಮಸ್ತ್ ಇದ್ನಿ. ಆ ಪುಣ್ಯದ ಪ್ರಭಾವ ಇವತ್ತು ಸ್ವರ್ಗದಾಗ ದೇವಾಗಿ ಜನ್ಮ ತಗೊಂಡನಿ ಅಂತ ಅವಧಿ ಜ್ಞಾನಲೇ ನಿಮ್ಮ ಆತ್ಮ ಗೊತ್ತಾಕ. ಮತ್ತು ಯಾರು ನರಕದಾಗ ಹೋಗ್ತಿರ್ಲ ಎಷ್ಟು ಗಿನಿಗೆ ಹೇಳ್ದಂಗೆ ಹೇಳ್ರಿ, ಅವ ತ್ರಾಸ ತೊಗೊಂಡ ಪಾಪ ವಾರಕ್ಕೊಮ್ಮೆ ಹೇಳ್ತಿದ್ರು. ನಮ್ಮ ಟಿ ವಿಯಾಗು ಫೋನ್ದಾಗೆಲ್ಲ ಬಿಟ್ಟರು ಕೇಳ್ತಿದ್ವಿ. ಕರೆ ನಮ್ದೇನು ಬಿಡ್ಲಿಲ್ಲ ನಾವು, ಅದಕ್ಕೆ ಇಲ್ಲಿ ಬಂದೀವಿ ನೋಡು. ಏನು ಮಾಡೋದ, ಎಲ್ಲ ಪಶ್ಚಾತ್ತಾಪ ಆಗಿ ನರಕದಾಗ ವಿಲಿ ಒದ್ದಾಡ್ಕೋತ ತ್ರಾಸ ಮಾಡ್ಕೋತ ಅವಾಗ ಮಾಡಿ ಏನು ಮಾಡೋದತಿ? ಕಳೆದು ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ. ಜೀವನ ವ್ಯರ್ಥ ಆಗಿ ಹೋಗಿ ಕಳ್ಕೊಂಡು ಹುಡುಕಿತ್ತು ವಿಚಾರ ಮಾಡೋದು. ಆ ರಾಜಾಗ ಎಷ್ಟು ಮಾನಸಿಕ ನೋವು ಮಾತು ಹಿಂಡ್ಯಾಕೊಳ ಗತಿ ಹೆಂಗಾಯ್ತು ನಂದ. ಇದಕ್ಕೆ ಪರಿಹಾರ ಏನ ಹೇಳ್ರು? ಇನ್ನು 3 ದಿವ್ಸನಿಂದ ಆಯುಷ್ಯ ಐತಿ, 3 ದಿವ್ಸ ಬದುಕಾವದಿದಿ. ಅಟ್ರ ಒಳಗೆ ನೀ ಪರಮಾತ್ಮನ ಧ್ಯಾನ ಮಾಡು, ಎಲ್ಲ ತ್ಯಾಗ ಮಾಡಿ. ನಿನಗಂತೂ ಏನು ಸಿಗ್ತಾ ಇಲ್ಲ, ಎಲ್ಲ ತ್ಯಾಗ ಮಾಡು. ಶರೀರ ನಶ್ವರತೆಯನ್ನು, ಆತ್ಮ ಈಶ್ವರದಾನನು. ನಿಂದು ಆತ್ಮ ತೊಡಗು, ಚಿಂತನದ ತೊಡಗು. ಆ ಹೊಳೆದ ಪರ್ಯಾಯದಿಂದ ನೀ ಮುಕ್ತಾಗಿ ಮತ್ತು ಚಲೋ ಗತಿ ಸಿಗಬೇಕಾದ್ರೆ ಈ ಪರ್ಯಾಯ ಮಾಡಂತ ಹೇಳಿದಾಗ ಪಶ್ಚಾತ್ತಾಪ ಪಡ್ಕೊಂಡ. ಮಂತ್ರ ಕೊಟ್ಟರು, ಮಂತ್ರ ಅನ್ಕೋತ ಕೂತ ಆತರ ಧ್ಯಾನ ತ್ರಾಸಿತ್ತು. ವೇದನಾದಾಗ ಮಂತ್ರ ಅಣ್ಣಾಕು ಭಾವ ಆಗವತ್ತು. ಅಂಥದ್ರಾಗ ಅಶುಭ ಕರ್ಮ ಹೆಂಗೆ ಉದಯಕ್ಕೆ ಬರ್ತೈತೆ ನೋಡ್ರಿ. ಹೆಂಗೆ ಯಾವ ಪ್ರಕಾರ ಅಂತಾರು ಶಾಸ್ತ್ರದಾಗ? ಒಂದು ಕಡೆ ಹುಲಿ, ಒಂದು ಕಡೆ ಚಿರ್ತಿ ನಡುಕುತ್ತಾನು. 3 ದಿವಸ ನಾನು ಅವಿಕರ್ಮತೆ ಹೇಳ್ಯಾರ ಸಾಧುಗಳ. ಕರೆ ಪ್ರಾಣಿಗಳು ಈಗ ಬಂದು ನಾ ಸಾಯ್ತನು, ಯಾರಾದರೂ ಕಾಪಾಡಿ ಅಂತ ಕೂಗ್ತಾನೆ. ಪ್ರಾಣಿಗಳು ಸಂಬಿ ಬರ್ತಾವೆ, ನೋಡ್ತಾವೆ, ಅಲ್ಲಿ ಹೋಗ್ತಾವೆ. ಇಂಥ ಪಾಪಿನ ತಿಂದ್ರೆ ಆ ಸಂಸ್ಕಾರ ನಮಗಾದಿತ್ತು. ಆ ಪಾಪಿನ ತಿನ್ನಬಾರ್ದತ್ತ ಕ್ರೂರ ಮಗ ಸಹಿತ ಬಿಟ್ಟು ಹೋಗ್ತಾವೆ. ವಿಚಾರ ಮಾಡ್ರಿ. ಅದಕ್ಕೆ ಸತ್ ನಂತರ ಹೆಣ ಮುಟ್ರೆ 3 ದಿವಸ ಜಾಕ ಮಾಡ್ತಾರೆ. ಐಂತ ಬಸ್ತಿಗೆ ಆಹಾರ ಕೊಡಾಕೆಲ್ಲ ಸುದ್ದ ಅದೀವಿ ನಾವು. ಹೆಣ ಮುಟ್ರೆ ಐಂತ ಅನ್ಕತಕ್ಕ ನೀವು ಸುದ್ದಿ ಇಲ್ಲ ಆಹಾರ ಕೊಡಾಕ, ಹೆಣ ಮುಟ್ರೆ. ಅದಕ್ಕೆ ಸತ್ ನಂತರ ಹೆಣ ಮುಟ್ಟೋದಕ್ಕಿಂತ ಇದ್ದಾಗ ನಾವು ಆತ್ಮನ ಕಲ್ಯಾಣ ಮಾಡಾಕ ಪುರುಷಾರ್ಥ ಮಾಡ್ರಿ, ಸತ್ಕಾರ ಮಾಡ್ರಿ, ಕಿವ್ಯಾ ನಮೋಕಾರ ಮಂತ್ರ ಹೇಳ್ರಿ. ಕೊನೆ ಕ್ಷಣಕ್ಕೆ 1 ಚಮಚೆ ಬಾಯಾಗ ನೀರು ಹಾಕಿ ಆ ಜೀವದ ಕಲ್ಯಾಣ ಬಯಸ್ರಿ. ನಿಶ್ಚಿತ ನಮ್ಮ ಕಲ್ಯಾಣ ಆಗ್ತದೆ. ಜೈ ಬೋಲೋ ಅಹಿಂಸಾ ಪರಮೋ ಧರ್ಮ ಕಿ, ರತ್ನತ್ರಯ ಸ್ವರೂಪ ಪ್ರಶಸ್ತ ಮೋಕ್ಷ ಮಾರ್ಗ.